ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಅನಿಸುತ್ತೆ ವಿಡಿಯೋಸ್ ಮಾಡಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ನಾನು ಬ್ಯಾಕ್ ಟು ಬ್ಯಾಕ್ ವೀಕಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ದೆ. ಟೈಮೇ ಸಿಗಲಿಲ್ಲ ನನಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡೋಕ್ಕೆ. ಸೊ ಹಾಗಾಗಿ ಎಲ್ರಿಗೂ ಸಾರಿ. ತುಂಬ ದಿನ ಆಯಿತು ನಾನು ವಿಡಿಯೋಸ್ ಹಾಕಿ ಮಾಡಿ. ಅದಕ್ಕೆ ಅಂದ್ಕೊಂಡೆ ಇವತ್ತಿಂದ ಲೆಟ್ಸ್ ಸ್ಟಾರ್ಟ್ ಫ್ರೆಶ್ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ರೀಸೆಂಟ್ಲಿ ಮನೆ ಶಿಫ್ಟ್ ಮಾಡಿದೆ. ಸೊ ಮನೆ ಶಿಫ್ಟ್ ಮಾಡಿದ್ಮೇಲೆ ಕಿಚನ್ ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್ ಇರಲಿಲ್ಲ. ಅದಕ್ಕಾಗಿ ನಾನೊಂದು ಶೆಲ್ಫ್ ಕೂಡ ತಗೊಂಡೆ. ಶೆಲ್ಫ್ ಎಲ್ಲ ತಗೊಂಡಾದ್ಮೇಲೆ ಕೆಲವೊಂದೆಲ್ಲ ಡಬ್ಬಿಗಳು ನಿಮ್ಗೆ ಗೊತ್ತಲ್ಲ, ಯಾವುದ್ಯಾವುದು ಸಾಮಾನು ತೊಗೊಂಡಿರ್ತೀವೋ ಅದ್ರ ಡಬ್ಬಿ ಬಂದರೆ ಅದನ್ನು ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಇಟ್ಕೊಂಡು ಅದರಲ್ಲಿ ಸಹ ಮಸಾಲೆ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಬೇಳೆಗಳಾಗಿರ್ಬೋದು, ಸೊ ಅದನ್ನೆಲ್ಲ ಇಡ್ತಾ ಬಂದಿದ್ದೆ. ಆರ್ಗನೈಸ್ಡ್ ಆಗಿ ಕಾಣಿಸ್ತಿರ್ಲಿಲ್ವಾ, ಅಥವಾ ಕಿಚ್ ಪಿಚಿ ಅನ್ಇವನ್ ಸೈಜ್ ಡಬ್ಬಗಳು ಆ ಥರದ್ದೆಲ್ಲ ಇತ್ತು. ಸೊ ಅಂದ್ಕೊಂಡೆ ಹೆಂಗಿದ್ರು ಹೊಸ ಮನೆಗೆ ಬಂದಿದ್ದೀವಿ, ಹೊಸ ಕಿಚನ್ ಐಟಮ್ಸ್ ತೊಗೊಂಡು ಚೆನ್ನಾಗಿ ಡೆಕೋರೇಟ್ ಮಾಡೋಣ. ಆಲ್ಮೋಸ್ಟ್ ಇವಾಗ ನನ್ನ ಮದುವೆ ಆಗಿ 10 ವರ್ಷ ಆಯಿತು. ಸೊ 10 ವರ್ಷದಲ್ಲಿ ನಾನು ಕಿಚನ್ಗೆ ಅಂತ ಹೇಳಿ ಏನು ತೊಗೊಂಡಿದ್ದೆ ಇರಲೇ ಇಲ್ಲ. ಏನೇನು ಬರ್ತಿತ್ತೋ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಅದಕ್ಕೆ ಹಸ್ಬೆಂಡು ಅಂದರು, ಓಕೆ ನೀನೇನೋ ಮಾಡ್ತಾ ಇದೀಯಾ, ಶುರು ಮಾಡ್ತಾ ಇದೀಯಾ, ಸೊ ಇಟ್ಸ್ ಗುಡ್ ಸೈನ್, ಸ್ಟಾರ್ಟ್ ಮಾಡು, ತಗೋ, ಏನು ಬೇಕು, ಏನು ತೊಗೊಳ್ಬೇಕು ಅನಿಸುತ್ತೋ ಅದನ್ನೆಲ್ಲ ತಗೋ ಅಂತ ಪರ್ಮಿಷನ್ ಕೊಟ್ಟರು. ಸೊ ಹಾಗಾಗಿ ಕೆಲವೊಂದು ಐಟಮ್ಸನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ, ಡಬ್ಬಿಗಳನ್ನೆಲ್ಲ. ಸೊ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಮೀಶೋದಲ್ಲಿ ಆಗಿರ್ಬೋದು, ಎಲ್ಲ ರಿಸರ್ಚ್ ಮಾಡಿದೆ ನಾನು, ಎಲ್ಲಿ ಚೆನ್ನಾಗಿರೋ ಡಬ್ಬಿಗಳು ಸಿಗ್ಬೋದು ಅಥವಾ ನನಗೆ ಇಷ್ಟ ಆಗುವಂಥ ಡಬ್ಬಿಗಳೆಲ್ಲಿ ಸಿಗ್ಬೋದು ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಫ್ಲಿಪ್ಕಾರ್ಟಿದ್ದು ಇಷ್ಟ ಆಯಿತು. ನಾನು ಫ್ಲಿಪ್ಕಾರ್ಟಲ್ಲಿ 1 kgದೆಲ್ಲ ಡಬ್ಬಿಗಳು ತೊಗೊಂಡೆ. 1 kgದು, ಆಮೇಲೆ 500 ಗ್ರಾಮ್ಸ್ ಡಬ್ಬಿಗಳು, ಆಮೇಲೆ ಕೆಲವೊಂದೆಲ್ಲ ಸ್ಪೈಸಸ್ ಡಬ್ಬಿಗಳು, ಆಮೇಲೆ ಈ ಫ್ರಿಡ್ಜ್ ಆರ್ಗನೈಸರ್ ಅಂತ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ. ಫ್ರಿಜ್ಜಲ್ಲಿ ತರಕಾರಿ ಇಡೋಕ್ಕೆ, ಫ್ರಿಜ್ಜಲ್ಲಿ ಅಥವಾ ಈ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು ಆ ಥರದ್ದೆಲ್ಲ ಇಟ್ಟಿರೋದೆಲ್ಲ ನಾನು ಪಿಕ್ಚರು ಅಥವಾ ಹೀಗೆ ಯಾರೋ ಹೀಗೆ ನನ್ನ ಥರದವರೇ ವಿಡಿಯೋಸ್ ಎಲ್ಲ ಮಾಡಿ ಹಾಕಿರೋದನ್ನು ನೋಡಿದ್ದೆ. ಸೊ ನಾನು ಟ್ರೈ ಮಾಡೋಣ, ಅವಾಗಾರು ನಂದು ಫ್ರಿಡ್ಜ್ ಸ್ವಲ್ಪ ಆರ್ಗನೈಸ್ಡ್ ಆಗಿರ್ಬೋದು, ಆಮೇಲೆ ಕಿಚನ್ನು ಸ್ವಲ್ಪ ಆರ್ಗನೈಸ್ಡ್ ಆಗಿ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಹಾಗಾಗಿ ಅದನ್ನು ಕೆಲವೊಂದೆಲ್ಲ ಫ್ರಿಡ್ಜ್ ಆರ್ಗನೈಸರು ತರಿಸ್ಕೊಂಡು ಕೆಲವೊಂದೆಲ್ಲ ಕಿಚನ್ ಡಬ್ಬಿಗಳನ್ನು ತರಿಸ್ಕೊಂಡಿದ್ದೀನಿ. ಸೊ ಲೆಟ್ಸ್ ನೋಡೋಣ ಹೇಗಿದೆ ಅಂತೇಳಿ. ಸೊ ಇದು ನಾನು ಫಸ್ಟ್ ಓಪನ್ ಮಾಡ್ತಿರೋ ಅಂಥ ಡಬ್ಬಿ. ಸೊ ಇದರಲ್ಲಿ ಏನಿದೆ, ಸೊ ಇವನ್ ನಾನು ಇದನ್ನು ನೋಡಿದ್ದೀನಿ, ಕಟರ್ ಕೂಡ ನೋಡಿದ್ದೀನಿ. ಕ್ಯೂಟ್ ಆಗಿರೋ ಕಟರ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅನ್ಬಾಕ್ಸ್ ಮಾಡುವಾಗ. ಐ ಡೋಂಟ್ ನೋ ಅವ್ರಿಗೆ ಅದೆಲ್ಲ ಎಲ್ಲಿ ಸಿಗುತ್ತೆ ಅಂತ, ಅಥವಾ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಯಾವುದೋ ವೆಬ್ಸೈಟ್ಗಳನ್ನು. ಬಟ್ ಇದರಲ್ಲಿ ಅಕ್ಕ ಹೇಳ್ತಿದ್ಲು ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದ್ದಾವೆ ನೋಡು ಡಬ್ಬಿಗಳು, ಇಫ್ ಯು ವಾಂಟ್ ಟು ಟ್ರೈ ಅಲ್ಲಿ ನೋಡು ಅಂತ ಹೇಳಿ ಕೆಲವೊಂದು ಲಿಂಕ್ಸನ್ನೆಲ್ಲ ಅಕ್ಕ ಶೇರ್ ಮಾಡಿದ್ಲು. ಹಾಗಾಗಿ ಅದನ್ನು ನೋಡಿ ತರಿಸ್ಕೊಂಡೆ. ಸೊ ನನಗೆ ಬ್ಲ್ಯಾಕ್ ಇಷ್ಟ, ಬ್ಲ್ಯಾಕ್ ವೈಟಲ್ಲಿ ಏನಿದ್ರು ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ತರಿಸ್ಕೊಂಡೆ ಬ್ಲ್ಯಾಕ್ ಮುಚ್ಚಳ ಇರುವಂಥದ್ದು ಡಬ್ಬ. ಇದು ಗ್ಲಾಸ್ ಡಬ್ಬಿ ಅಲ್ಲ, ಇದು ಪ್ಲಾಸ್ಟಿಕ್ ಕಂಟೈನರ್. ಯಾಕಂದರೆ ಗ್ಲಾಸು ನನ್ನ ಹತ್ರ ಮೇಂಟೈನ್ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಮೇಂಟೈನ್ ಗ್ಲಾಸ್ ಐಟಮ್ಸು. ಅದಕ್ಕೆ ಹಸ್ಬೆಂಡ್ ಹೇಳಿದ್ರು, ನಿನ್ನ ಗ್ಲಾಸ್ ಬೇಡ, ನೀನು ಪ್ಲಾಸ್ಟಿಕ್ ಡಬ್ಬಗಳನ್ನೇ ತರಿಸ್ಕೊ, ಅದೇ ಈಸಿ ಟು ಮೇಂಟೈನ್, ಈಸಿ ಟು ಹ್ಯಾಂಡಲ್ ನಿನಗೆ. ಯಾಕಂದರೆ ನಂಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ, ಗಡ್ಬಿಡಿ ಜಾಸ್ತಿ. ಹಾಗಾಗಿ ನಾನು ಈ ಡಬ್ಬಿಗಳನ್ನು ತರಿಸ್ಕೊಂಡೆ. ಸೊ ಇದ್ರ ಪ್ರಕಾರ ಇದು ಎಷ್ಟು, ಇದು ಐ ಥಿಂಕ್ 1 ಲೀಟ್ರ್ ಡಬ್ಬ ಅಂತ ಅನಿಸುತ್ತೆ. ನೋಡಿ ಈ ಥರ ಇದೆ, ಲೆಟ್ ಮಿ ಶೋ ಯು. ಸೊ ಈ ಥರ ಇದೆ ಡಬ್ಬಿ. ಸೊ ಕ್ಯೂಟಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಹಿಂಗೆ ಕಾಣಿಸುತ್ತೆ. ಇನ್ನು ಒಂದೊಂದೇ ಐಟಮ್ಸು ಇವಾಗ ಸದ್ಯಕ್ಕೆ ನಾನು ತರಿಸ್ಕೊಂಡಿರೋದು 6 ಪೀಸಸ್ ಅಲ್ಲ 12 ಪೀಸಸ್ ತರಿಸ್ಕೊಂಡಿದ್ದೀನಿ.
ಸೊ ನೋಡಬೇಕು, ಇಲ್ಲಿ 6 ಪೀಸ್ ಇದೆ ಈ ಡಬ್ಬದಲ್ಲಿ, ಇನ್ನು ಬಾಕಿ 6 ಪೀಸ್ ಎಲ್ಲಿ ಇಲ್ಲ, ಇದರಲ್ಲೇ ಎಲ್ಲ ಇದೆ. ಮೇಲ್ಗಡೆ 6, ಕೆಳಗಡೆ 6 ಪೀಸಸ್ ಇದೆ. ಸೊ ಇದು 12 ಡಬ್ಬಿಗಳಿದೆ ಇದರಲ್ಲಿ. ನೆಕ್ಸ್ಟು ಇನ್ನೊಂದು ಡಬ್ಬಿ ಬಂದಿದೆ, ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಇದು ನಾನು ಆವಾಗಲೇ ಹೇಳ್ದಂಗೆ ಫ್ರಿಡ್ಜ್ ಆರ್ಗನೈಸರ್ ಅಥವಾ ವೆಜಿಟೇಬಲ್ ಆರ್ಗನೈಸರ್ ಅಂತ ಕರಿಬೋದು. ಸೊ ಅದನ್ನು ಹೇಳಿದ್ದಾರೆ, ಆರ್ಡರ್ ಮಾಡಿದ್ದೆ ಅಂತ. ಸೊ ಇದು ಬಂದಿದ್ದಾವೆ, ಇದರಲ್ಲಿ 5 ಬಾಕ್ಸಸ್ ಇದೆ. ಸೊ ಇಲ್ಲಿ ನೋಡ್ತಿರೋ ಹಾಗೆ 5 ಬಾಕ್ಸಸ್ ಇದೆ. ಸೊ ಈಚ್ ಬಾಕ್ಸಿಗೆ ಸ್ಮಾಲ್ ಇದೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಅಥವಾ ಸೈಜ್ ಇತ್ತೇನೋ, ನಾನು ಸೆಲೆಕ್ಟ್ ಮಾಡೋಕ್ಕೆ ಮರೆತ್ನು. ಐ ಹ್ಯಾವ್ ಟು ರೀಚೆಕ್. ಸೊ ಇದ್ರ ಪ್ರಕಾರ ನೋಡಿದ್ರೆ ಇದು ಸ್ಮಾಲ್ ಇದೆ ಅಂತ ಕಾಣಿಸುತ್ತೆ, ಯಾಕಂದರೆ ಎಲ್ಲರೂ ವಿಡಿಯೋದಲ್ಲಿ ನಮ್ಗೆ ದೊಡ್ಡದು ಕಾಣಿಸ್ತಾ ಇತ್ತು. ಮೇ ಬಿ ಅದು ವಿಡಿಯೋದಲ್ಲಿ ದೊಡ್ಡದು ಕಾಣಿಸುತ್ತೋ, ಐ ಆಮ್ ನಾಟ್ ಶೋರ್. ಬಟ್ ಹಿಂಗೆ ನೋಡಿದರೆ ಇದೆ ಸ್ಮಾಲ್ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ, ನಿಮಗೂ ನನ್ನ ವಿಡಿಯೋದಲ್ಲಿ ದೊಡ್ಡದು ಕಾಣಿಸ್ತಿದೆಯಾ ಐ ಡೋಂಟ್ ನೋ, ಬಟ್ ಇಟ್ ಈಸ್ ಅ ಸ್ಮಾಲರ್ ವರ್ಷನ್ ಅಂತ ಅನ್ನಿಸ್ತಾ ಇದೆ. ಸೊ ಈ ಥರದ್ದು 5 ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ 5 ಇದೆ. ಸೊ ಇದು ಕೆಳಗಡೆ ನೀರು ಸೋಪ್ ಮಾಡೋಕ್ಕೆ ಅಂದ್ಕೊಳ್ತೀನಿ, ಮೇ ಬಿ ಟಿಶ್ಯೂ ಹಾಕಿ ಅದ್ರ ಮೇಲೆ ಇದು ಹಾಕಿದರೆ ನೀರು ಸೋಪ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಅದು 5 ಬಂದಿದೆ. ದೆನ್ ಇದು ಇಷ್ಟು ಮುಚ್ಚಳಗಳು 1 2 3 4 5 ಇಲ್ಲೊಂದು ಬಿದ್ದಿದೆ. ಸೊ ಇದು 6 ಆಯಿತು, ಸಾರಿ 5 ಮುಚ್ಚಳ, 5 ಡಬ್ಬಿಗಳು. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಾನು ಎಷ್ಟು ಮಟ್ಟಿಗೆ ಆರ್ಗನೈಸ್ಡ್ ಇರ್ತೀನಿ ಅನ್ನೋದು ಕ್ವೆಶನ್ ಮಾರ್ಕು. ಸೊ ಐ ಟ್ರೈ ಟು ಡಿಸಿಪ್ಲಿನ್ ಮೈಸೆಲ್ಫ್, ಐ ಟ್ರೈ ಟು ಆರ್ಗನೈಸ್ ಮೈಸೆಲ್ಫ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಸೊ ಲೆಟ್ಸ್ ಬಿಗಿನ್ ಟು ಅ ನ್ಯೂ ಮೀ ಅಂತಲೇ ಅನ್ಕೋಬಹುದು. ಸೊ ನೋಡೋಣ, ಎಲ್ಲ ಆರ್ಗನೈಸ್ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ, ಅಥವಾ ಆರ್ಗನೈಸ್ ಮಾಡುವಾಗ ಒಂದು ವಿಡಿಯೋ ಮಾಡಿ ಶೂಟ್ ಮಾಡ್ಕೊಳ್ತೀನಿ. ಅದು ನನಗೆ ಆಫೀಸ್ ಟೈಮಲ್ಲಿ ಆಗಲ್ಲ, ಮೇ ಬಿ ವೀಕೆಂಡಲ್ಲೇ ಆಗೋದು ಅನಿಸುತ್ತೆ. ಬಟ್ ಇವತ್ತು ಅನ್ಬಾಕ್ಸ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ವೀಕೆಂಡಲ್ಲಿ ಕಿಚನ್ ಮೇಕ್ ಓವರ್ ಅಂತ ಹಾಕ್ಬಿಟ್ಟು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಚೆಂದ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಬಿ ಪೇಷಂಟ್. ಓಕೆ, ಆವಾಗಲೇ ನಾನು ಹೇಳ್ದಂಗೆ ಒಂದು 1 ಲೀಟ್ರ್ ಡಬ್ಬಿಗಳು ಒಂದು 12 500 ಗ್ರಾಮ್ದು 12 ಡಬ್ಬಿಗಳು ತರಿಸ್ಕೊಂಡಿದ್ದೆ ಅಂತ ಹೇಳಿದೆ. ಸೊ ಇದು ಸೇಮೇ, ಬ್ಲ್ಯಾಕ್ ಕಲರೇ. ಅಗೇನ್ ಇಟ್ಸ್ ಅ ಪ್ಲಾಸ್ಟಿಕ್, ನಾಟ್ ಅ ಗ್ಲಾಸ್. ಸೊ ಈ ಥರ ಕಾಣಿಸುತ್ತೆ, ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯಿತು ಈ ಥರದ್ದು. ಇದ್ರಲ್ಲಿ ಬೇರೆ ಕಲರು ಇತ್ತು ಅನಿಸುತ್ತೆ, ಬಟ್ ಐ ಪ್ರಿಫರ್ ಬ್ಲ್ಯಾಕ್. ಸೊ ಹಾಗಾಗಿ ಬ್ಲ್ಯಾಕ್ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲೂ 12 ಡಬ್ಬಿಗಳಿದ್ದಾವೆ. ಸೊ ಇದು ಸಣ್ಣ ಪುಟ್ಟ ಬೇರೆ ಐಟಮ್ಗಳು ಅಥವಾ ಬೇರೆ ಇನ್ನೇನು ನನ್ನ ಮೋಸ್ಟ್ಲಿ ಐಟಮು ಅಥವಾ ಕಾಳುಗಳು, 500 ಸ್ಮಾಲ್ ಕ್ವಾಂಟಿಟಿ ಕಾಳುಗಳನ್ನೆಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸ್ಕೊಂಡೆ. ಸೊ 3 ಐಟಮ್ ಆಯಿತು. ನೆಕ್ಸ್ಟ್ ಇದೇನು ಅಂತ ನೋಡೋಣ. ಸೊ ಯಾವ ಕಡೆಯಿಂದ ಓಪನ್ ಮಾಡಲಿ? ಲೆಟ್ಸ್ ಓಪನ್ ದಿಸ್ ಸೈಡ್. ನಿಮಗೂ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನನ್ನ ಶಾಪಿಂಗ್ ಅಂದರೆ ತುಂಬ ಇಷ್ಟ, ಅದು ಆನ್ಲೈನೇ ಆಗಿರಲಿ ಆಫ್ಲೈನೇ ಆಗಿರಲಿ. ನಾನು ನೋಡ್ತಾ ಇರ್ತೀನಿ, ಬಟ್ ತೊಗೊಳೋದು ಕಮ್ಮಿ. ಅಂದರೆ ಈ ಥರ ಕಿಚನ್ ಐಟಮ್ಸ್ ತೊಗೊಳೋದು ಕಮ್ಮಿ. ಬಟ್ಟೆ ಎಲ್ಲ ನಾನು ತುಂಬ ತೊಗೊಳ್ತೀನಿ, ಆನ್ಲೈನಲ್ಲ ಆಫ್ಲೈನಲ್ಲಿ ಬಟ್ಟೆ ತೊಗೊಳ್ತೀನಿ. ಆನ್ಲೈನ್ ಅಂತ ಬಂದರೆ ನಾನು ಇದೇ ಥರದ್ದು ಏನಾರು ಐಟಮ್ಸ್ಗಳು ಐ ಪ್ರಿಫರ್ ಆನ್ಲೈನ್. ಯಾಕಂದರೆ ರೀಸೆಂಟ್ಲಿ ಐಕಿಯಾಗೆ ಹೋದವಾಗಲೂ ನನಗೆ ಈ ಥರ ಡಬ್ಬಿಗಳು ಸಿಗಲಿಲ್ಲ ಅಲ್ಲಿ.
ಸೊ ಹಾಗಾಗಿ ಅಕ್ಕ ಅಂದ್ಲು ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡಿ ಸಿಗ್ಬೋದು ಅಂತ. ಇವನ್ ನನ್ನ ದೊಡ್ಡಕ್ಕನೂ ಫ್ಲಿಪ್ಕಾರ್ಟಿಂದನೇ ತರಿಸ್ಕೊಂಡಿದ್ದಾಳೆ ಇದೇ ಥರ ಡಬ್ಬಿಗಳನ್ನು. ಸೊ ಅವಳದು ಏನು ಆರ್ಗನೈಸ್ ಮಾಡಿಲ್ಲ ಇಲ್ವಾ ಗೊತ್ತಾಗಿಲ್ಲ. ಬಟ್ ನನಗೆ ಒಟ್ಟಾರೆ ಶಾಪಿಂಗ್ ಅಂದರೆ ಇಷ್ಟ. ಕೈಯಲ್ಲಿ ದುಡ್ಡಿತ್ತು ಅಂದರೆ ಈ ಥರ ಶಾಪ್ ಮಾಡೋಣ ಅಂತ ಅನಿಸುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ಅದೇ ಹೇಳಿದೆ ಅಲ್ಲ, ಸ್ಮಾಲ್ ಕಂಟೈನರ್ಸ್ದು ಈ ಥರ ಒಂದರಲ್ಲಿ ಹಸಿಮೆಣಸು, ಒಂದರಲ್ಲಿ ಶುಂಠಿ, ಒಂದರಲ್ಲಿ ಬೆಳ್ಳುಳ್ಳಿ, ಒಂದರಲ್ಲಿ ಕರಿಬೇವು, ಒಂದರಲ್ಲಿ ಕೊತ್ತಂಬರಿ, ಒಂದರಲ್ಲಿ ಮತ್ತೇನಾದ್ರು ಹಾಕಿಡೋ ಹಾಗೆ 6 ಸ್ಮಾಲ್ ಕಂಟೈನರ್ಸ್ ಇರೋ ಅಂಥ ಡಬ್ಬಿ. ಇದು ನನಗೆ ಇಷ್ಟ ಆಯಿತು, ಕ್ಯೂಟ್ ಅನ್ನಿಸ್ತು. ಪದೇ 100 ಕವರಲ್ಲಿ ಹಾಕಿಡ್ತಾ ಇದ್ದೆ ನಾನು. ಒಂದರಲ್ಲಿ ಹಸಿಮೆಣಸು, ಒಂದರಲ್ಲಿ ಕರಿಬೇವು, ಒಂದರಲ್ಲಿ ಕೊತ್ತಂಬರಿ, ಒಂದರಲ್ಲಿ ಶುಂಠಿ ಅಂತ ತೆಗಿಬೇಕು ಅಂದರೆ ಎಲ್ಲ ಕವರ್ಗಳನ್ನೂ ತೆಗಿಬೇಕಿತ್ತು ಅಡುಗೆ ಮಾಡ್ತಾ. ಅಟ್ಲೀಸ್ಟ್ ಈ ಥರ ಇದ್ದರೆ ಒಂದೇ ಡಬ್ಬಿ ತೆಕ್ಕೊಂಡು ಎಲ್ಲ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ವಾಪಸ್ ಮತ್ತೆ ಇಡೋ ಥರ ಇರುತ್ತೆ. ಆರ್ಗನೈಸ್ಡ್ ಆಗಿ ಇರಬಹುದು, ಅಗೇನ್ ಆರ್ಗನೈಸ್ಡ್ ಆಗಿ ಇರ್ಬೋದು ಅಂತ ನಾನು ತೊಗೊಂಡಿರೋ ಅಂಥದ್ದು. ಸೊ ಇದು ಒಂದಾಯಿತು. ಸೊ ಲಾಸ್ಟ್ ಒನ್ ಫ್ರಮ್ ಫ್ಲಿಪ್ಕಾರ್ಟ್. ಇದು ಏನು ಅಂತ ನನಗೂ ಇವಾಗ ನೆನಪು ಬರ್ತಾ ಇಲ್ಲ, ನೋಡೋಣ. ಇದು ನಾನು ಅಕ್ಕನ ಮನೇಲಿ ನೋಡಿದ್ದೆ. ಅವರು ಸಾಸಿವೆ, ಜೀರಿಗೆ, ಆಮೇಲೆ ಅರಿಶಿನ, ಆಮೇಲೆ ಬೇರೆ ಸ್ಪೈಸಸ್ ಎಲ್ಲ ಹಾಕಿಟ್ಟಿದ್ಲು. ಸೊ ನನಗೆ ಕ್ಯೂಟ್ ಅನ್ನಿಸ್ತು, ನಾನು ತೊಗೊಳ್ಳೋಣ. ಮತ್ತು ಸ್ವಲ್ಪ ರೀಸನೇಬಲ್ ಪ್ರೈಸ್ ಕೂಡ ಫ್ಲಿಪ್ಕಾರ್ಟಲ್ಲಿ ಕಂಪೇರ್ ಮಾಡಿದರೆ ನನಗೆ ವರ್ಕೌಟ್ ಆಗೋವಂಥ ಪ್ರೈಸಸ್ ಅಂತ ಹೇಳ್ತೀನಿ. ಸೊ ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ. ನನಗೆ ವರ್ಕೌಟ್ ಆಗುವಂಥ ಪ್ರೈಸಸ್ ಇತ್ತು, ಹಾಗಾಗಿ ನಾನು ಫ್ಲಿಪ್ಕಾರ್ಟಿಂದನೇ ಆರ್ಡರ್ ಮಾಡಿದೆ. ಸೊ ಇದು ಯಾವುದನ್ನು ಇಷ್ಟು ಪ್ಯಾಕ್ ಮಾಡಿರಲಿಲ್ಲ, ಇದನ್ನು ತುಂಬ ಪ್ಯಾಕ್ ಮಾಡಿದ್ದಾರೆ. ಸೊ ನೋಡೋಣ ಹೆಂಗಿದೆ ಅಂತ. ಕ್ವಾಲಿಟಿ ಎಲ್ಲದರದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಒಂದ್ಸತಿ ಕೇಳ್ತೀನಿ, ಯಾಕಂದರೆ ಹೀ ನೋಸ್ ಬೆಟರ್ ಕ್ವಾಲಿಟಿ ಅಂತಪ್ಪ ಅಂದರೆ ಅವ್ರನ್ನೂ ಒಂದ್ಸತಿ ಕೇಳಿಕೊಂಡು ಆಮೇಲೆ ಫೈನಲ್ ಡಿಸಿಷನ್ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಇಟ್ಕೊಳ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕಂದರೆ ಅವರು ನಿಂಗೆ ಇಷ್ಟ ಆದರೆ ಇಟ್ಕೊ ಅಂತಲೇ ಹೇಳ್ತಾರೆ ಫೈನಲಿ. ಸೊ ಹಾಗಾಗಿ ನನಗಂತೂ ಇಷ್ಟ ಆಗಿದೆ. ನೋಡೋಣ ಕಿಚನ್ ಎಲ್ಲ ಚೆಂದ ಮಾಡಿ ರೆಡಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ಈ ಡಬ್ಬಿಗಳನ್ನೆಲ್ಲ ಇಟ್ಟ ಮೇಲೆ ಅಂತ. ಫೈನಲಿ ಓಪನ್ ಮಾಡಿದೆ. ಸೊ ಇದು ಸ್ಮಾಲ್ ಅಂದರೆ ಈ ಥರ ಇದೆ, 4 ಅಂದರೆ ಒಂದೇ ಡಬ್ಬಿ, ಬಟ್ 4 ಡಿಫ್ರೆಂಟ್ ಬಾಕ್ಸಸ್ ಇದೆ. ಆ್ಯಂಡ್ ಈಚ್ ಬಾಕ್ಸಲ್ಲಿ ಇದು ಪುಟಾಣಿ ಅಂತ ಸ್ಪೂನ್ ಇದೆ. ಸೊ ಒಂದರಲ್ಲಿ ಸಾಸಿವೆ, ಜೀರಿಗೆ, ಅರಿಶಿನ, ಆಮೇಲೆ ಬೇರೆ ನಾವು ಯೂಶ್ವಲಿ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವೋ ಅದನ್ನು ಹಾಕೋಕ್ಕೆ ಅಂತ. ಅಕ್ಕನ ಮನೆಯಲ್ಲಿ ನಾನು ಬ್ಲೂ ಕಲರಲ್ಲಿ ನೋಡಿದೆ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ನನಗೆ ಬ್ಲ್ಯಾಕ್ ಇಷ್ಟ. ಸೊ ನಾನೆಲ್ಲನೂ ಬ್ಲ್ಯಾಕೇ ಇರಲಿ ಅಂತ ಇಷ್ಟಪಟ್ಟು, ಅಂದರೆ ಒಂದೇ ರೀತಿ ಕಲರ್ ಇರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು 2 ತರಿಸಿದ್ದೀನಿ. ಒಂದರಲ್ಲಿ ಸ್ಪೈಸಸ್ ಹಾಕಿಡೋಕ್ಕೆ, ಆಮೇಲೆ ಒಂದರಲ್ಲಿ ಒಗ್ಗರಣೆದೆಲ್ಲ ಐಟಮ್ಸ್ ಹಾಕಿಡೋಣ. ಉದ್ದಿನಬೇಳೆ, ಕಡಲೆಬೇಳೆ, ಏನೇನು ಒಗ್ಗರಣೆ ಐಟಮ್ಸ್ ಇದೆಯೋ ಅದನ್ನು ಬೇಸಿಕಲಿ ಹಾಕಿರ್ತೀನಿ. ಸೊ ಇಷ್ಟು ನನ್ನ ಫ್ಲಿಪ್ಕಾರ್ಟಿದ್ದು ಶಾಪಿಂಗ್. ಮತ್ತು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಕಿಚನಲ್ಲಿ ಆರ್ಗನೈಸ್ ಮಾಡಬೇಕಾದ್ರೆ ಏನೇನು ಹಾಕಿಟ್ಟೆ ಎಲ್ಲ ಡಬ್ಬಿಗಳಲ್ಲಿ ಅಂತ ಮತ್ತೆ ಅದನ್ನು ತೋರಿಸಿ ಆಮೇಲೆ ಫೈನಲ್ ಒಂದು ಕಿಚನ್ ಲುಕ್ನ ಕೊಡ್ತೀನಿ. ನಾಟ್ ಸೋ ಸೂನ್, ಮೇ ಬಿ ವೀಕೆಂಡಲ್ಲಿ ಮಾಡ್ತೀನಿ. ಯಾಕಂದರೆ ಟ್ರಾವೆಲಿಂಗ್ ಮಾಡಿ ಸಾಕಾಗಿದೆ. ಅಗೇನ್ ಮತ್ತೆ ಈ ವೀಕಲ್ಲಿ ಟ್ರಾವೆಲ್ ಇದೆ, ಯಾಕಂದರೆ ಅಕ್ಕನ ಮನೇಲಿ ಒಂದು ಫಂಕ್ಷನ್ ಇದೆ, ಅಕ್ಕನ ಅತ್ತೆ ಮನೇಲಿ. ಸೊ ಅಗೇನ್ ಐ ಆಮ್ ಟ್ರಾವೆಲಿಂಗ್. ಸೊ ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಐಕಿಯಾ ಐಟಮ್ಸ್ ತೋರಿಸ್ತೀನಿ. ಐಕಿಯಾಗೆ ಹೋಗಿದ್ವಿ ನಾನು, 2 ಅಕ್ಕಂದರು. ಸೊ ಅಲ್ಲಿ ನನಗೆ ಏನೇನು ತಗೊಂಡೆ ಅಂತ ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.